ಇದೇ ಮಾರ್ಚ್ 18ರಿಂದ ಆರಂಭವಾಗುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಾವುದೇ ಲೋಪವಾಗದಂತೆ ಪಾರದರ್ಶಕ, ವ್ಯವಸ್ಥಿತ ಹಾಗೂ ಸುಸೂತ್ರವಾಗಿ ನಡೆಸಬೇಕೆಂದು ಪರೀಕ್ಷೆಗೆ ನಿಯೋಜಿತ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ತಾಲೂಕು ಶಿಕ್ಷಣಾಧಿಕಾರಿಯಾದ ಎಕೆ ಬಸಣ್ಣ ಅವರು ಸೂಚನೆ ನೀಡಿದರು. ಜಮಖಂಡಿ ತಾಲೂಕಿನ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ 2025 ಹಾಗೂ 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಗೆ ನಿಯೋಜಿತ ವಿವಿಧ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿರ್ವಹಿಸಬೇಕಾದ ಕರ್ತವ್ಯ ಹಾಗೂ ಜವಾಬ್ದಾರಿ ಹಾಗೂ ನಿರ್ವಹಣೆಯ ಕುರಿತು ಸಲಹೆ ನೀಡಿದರು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನೀಡಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಯಾವುದೇ ತಾಂತ್ರಿಕ ಸಮಸ್ಯೆಗಳು ಉದ್ಭವಿಸದಂತೆ ಪರಿಹಾರ ಸೌಲಭ್ಯ ಕಲ್ಪಿಸುವುದನ್ನು ಮೇಲಾಧಿಕಾರಿಗಳು ಮುಂಚೆಯೇ ಖಚಿತಪಡಿಸಿಕೊಳ್ಳಬೇಕು. ಸಿಸಿಟಿವಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಪರಿಶೀಲನೆ ನಡೆಸಬೇಕು. ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ನಿರಂತರ ವಿದ್ಯುತ್ ಪೂರೈಕೆಯಾಗುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಗಾಳಿ, ಬೆಳಕು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಯಾವುದೇ ಗೊಂದಲಕ್ಕೆ ಒಳಗಾಗದೆ ಕಾರ್ಯನಿರ್ವಹಿಸಬೇಕು ಎಂದರು. ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಲಿನ 200 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶಿಸಲಾಗುವುದು. ತುರ್ತು ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ವೈದ್ಯಕೀಯ ಸೌಲಭ್ಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಪರೀಕ್ಷೆ ನಿಯಮಗಳ ಅನ್ವಯ ಕಾರ್ಯನಿರ್ವಹಿಸಿ ತಮ್ಮ ನಿಯೋಜಿತ ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿಕೊಂಡಿರುವ ಪೂರ್ವ ಸಿದ್ಧತೆಯ ಬಗ್ಗೆ ಪರಿಶೀಲನೆ ನಡೆಸಬೇಕು. ಮುಂಚೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಯಾವುದೇ ಸೌಲಭ್ಯಗಳಿಲ್ಲ ಎಂಬ ದೂರುಗಳು ಬಾರದಂತೆ ಎಲ್ಲರೂ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಪರೀಕ್ಷೆ ಆರಂಭಗೊಳ್ಳಲಿಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಹಾಗಾಗಿ ಪರೀಕ್ಷೆಗೆ ಮುನ್ನವೇ ಯಾವುದೇ ತಾಂತ್ರಿಕ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಕೊಠಡಿಯಲ್ಲಿ ವಿದ್ಯುತ್, ಸಿಸಿಟಿವಿ ವ್ಯವಸ್ಥೆ, ಶೌಚಾಲಯ, ಸಾಕಷ್ಟು ಕುಡಿಯುವ ನೀರಿನ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕು ಎಂದರು. ರಬಕವಿ, ಬನಹಟ್ಟಿ ಹಾಗೂ ತೇರದಾಳ ತಾಲೂಕಿನಲ್ಲಿ 11, ಜಮಖಂಡಿ ತಾಲೂಕಿನಲ್ಲಿ 14 ಪರೀಕ್ಷಾ ಕೇಂದ್ರಗಳಿಗೆ ನಿಗದಿತ ಸಮಯಕ್ಕೆ ಪ್ರಶ್ನೆ ಪತ್ರಿಕೆಗಳು ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಚಿನ ಮಾಚಕನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರು ಹಾಗೂ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಆದಂತಹ ಸಂಗಮೇಶ್ ಬಿಜಾಪುರ ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿ ಅಪ್ಪು ತೇಲಿ ಮತ್ತು ಪ್ರಾಚಾರ್ಯರಾದ ರವೀಂದ್ರ ಎಸ್ ಹಳ್ಳಿ, ಗ್ರೇಡ್ 2 ತಹಸೀಲ್ದಾರ್ ಆದಂತಹ ಕೆವೈ ಬಿದರಿ ಮತ್ತು ಸ್ಥಾನಿಕ ಜಾಗತಿಕ ದಳ ಹಾಗೂ 25 ಕೇಂದ್ರದ ಪರೀಕ್ಷಾ ಅಧಿಕಾರಿಗಳು ಭಾಗವಹಿಸಿದರು. ಕ್ವೆಶ್ಚನ್ ಪೇಪರ್ ಯಾವ ಸಬ್ಜೆಕ್ಟ್ ಇರಬೇಕಾಗಿತ್ತು ಆ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಸೇರಿ ಒಂದ ಬಂಡಲ್ ಆಯ್ತದೆ. ಬಟ್ ಅದು ಯಾವಾಗ ಗೊತ್ತಾಗ್ತೈತಿ, ಆ ಪ್ಯಾಕೆಟ್ ಒಡೆದ ಮೇಲೆ ಬ್ಯಾಕ್ ಸೈಡ್ ಓದಿದ್ಮೇಲೆ ಗೊತ್ತಾಗ್ತದೆ. ಬಟ್ ಇಂಥವು ಸೂಕ್ಷ್ಮತೆ ಇರ್ತದೆ. ಆದ್ಮೇಲೆ ಇನ್ನೊಂದು ಏನಾಗಿತ್ತು ಅಂತಂದ್ರೆ, ಎಣ್ಣಾದಲ್ಲಿ ಬೇರೆ ಸಬ್ಜೆಕ್ಟ್ ಬರೀತಿದ್ವಿ ಮಗುಂದು. ಥರ್ಡ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕೆಲವೊಮ್ಮೆ ಚೇಂಜ್ ಆಗ. ನಮ್ಮಲ್ಲಿ ಯಾಕೆ ಚೇಂಜ್ ಆಗ್ತದೆ ಅಂದ್ರೆ, ನಮ್ಮಲ್ಲಿ ಮರಾಠಿ ಇದೆ, ಉರ್ದು ಇದೆ, ಹಿಂದಿ ಇದೆ, ಕನ್ನಡ, ಈಗ ಬೇರೆ ಬೇರೆ ಇರೋದ್ರಿಂದ ಮಾಧ್ಯಮ ಅವರು ಎನ್ನಾರ್ದಾಗ ಬೇರೆ ಬೇರೆ ನಾಮಿನಲ್ ರೂಲ್ ಮೇಲೆ ಹುಡುಗದ್ದು ಆಕ್ಚುಲಿ ಚೇಂಜ್ ಆಗಿದೆ. ಅವನು ಇಂಗ್ಲಿಷ್ ಮೀಡಿಯಂ ಇದ್ದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ತಗೊಂಡಿರ್ತಾರೆ ನೋಡುವ ಅದು ಬರ್ಬೇಕಾಗಿತ್ತು. ಬಟ್ ಏನಾದಾಗ ಬೇರೆ ಬೇರೆ ಇರ್ತದೆ. ಬಟ್ ಚೆಕ್ ಮಾಡೋ ಹಾರ್ಟಿಂಗ್ ಚೆಕ್ ಮಾಡಿರ್ತದೆ. ಚೆಕ್ ಮಾಡಿದ್ರೆ ಹಾಗೇನೆ ಬಿಟ್ಬಿಟ್ರೆ ಏನ್ ಪ್ರಾಬ್ಲಮ್ ಆಗಿದೆ ಎಕ್ಸಾಮ್ ದಿವಸ ಗೊತ್ತಾಗಲ್ಲ. ಅವತ್ತು ಎಕ್ಸಾಮ್ ಕೂರಿಸಿದ್ರೆ ಹುಡುಗ ಎನ್ನಾರು ಮತ್ತು ನೋಡೇನೆ ಅವ್ರು ಕ್ವಶನ್ ಪೇಪರ್ ಕೊಡ್ತಾರೆ ನಮ್ಮ ಸರ್. ಬಟ್ ಬೇರೆ ಕ್ವಶನ್ ಪೇಪರ್ ಕೊಡ್ಬೇಕಾಗಿತ್ತು ಹುಡುಗ. ಅವ್ನು ಕೆಟ್ಟದ್ದು ಬೇರೆನೆ, ಬಟ್ ಇವ್ರು ಕೊಟ್ಟದ ಕ್ವಶನ್ ಪೇಪರ್ ಬೇರೆನೆ. ಅಂದ್ರೆ ಎನ್ಆರ್ಗಳನ್ನು ಕೂಡ ಚೆಕ್ ಸರಿಯಾಗಿ ಮಾಡ್ಕೊಳ್ಬೇಕು. ಇಂಥವು ಸೂಕ್ಷ್ಮತೆ ವಿಚಾರಗಳಿದ್ದಾಗ ಈ ಪರೀಕ್ಷೆಗಳು ನಮಗೆ ಯಾವತ್ತೂ ಕೂಡ ಏನಾಗ್ತದೆ, ಇದು ಪ್ರತಿ ವರ್ಷ ಇರ್ತದೆ. ಹೀಗಾಗಿ ನಮಗದು ಮಹತ್ವ ಕಾಣದೇ ಇರಬಹುದು. ನಾವು 20 ವರ್ಷ 30 ವರ್ಷ ಮಾಡಿರ್ತೀವಿ. ಆದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಒಂದೇ ಸರ್ತಿ ಪರೀಕ್ಷೆ ಹೋಗ್ತದೆ. ಅವನಿಗೆ ಮಾತ್ರ ಇದು ಬಹಳ ಮಹತ್ವದ ಇರ್ತದೆ, ಪಾಲಕರಿಗೆ ಕೂಡ ಮಹತ್ವದ ಇರ್ತದೆ. ಮತ್ತು ಅವನಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಕ್ಕಂತಹ ಒಂದು ಜವಾಬ್ದಾರಿ ಬದ್ಧತೆ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ತಾ, ಒಟ್ಟು SSLC ಪರೀಕ್ಷಾ ಕೇಂದ್ರಗಳು ಜಮಖಂಡಿ ತಾಲೂಕಿನಲ್ಲಿ 25 ಸರ್ ಇದಾವೆ ಸರ್. 8,818 ವಿದ್ಯಾರ್ಥಿಗಳು ಈ ಸರಿ ಪರೀಕ್ಷೆ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ 3,909 ಗಂಡು ಮಕ್ಕಳು, 4,779 ಹೆಣ್ಮಕ್ಳು ಮತ್ತು 25 ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಮುಖ್ಯ ಅಧೀಕ್ಷಕರು 25 ಇದ್ದಾರೆ. ಪ್ರಶ್ನೆ ಪತ್ರಿಕೆ ಪಾಲಕರು 25,
ಆಮೇಲೆ ಎಲ್ಲಿ 350ಕ್ಕಿಂತ ಹೆಚ್ಚಿನ ಮಕ್ಕಳ ಸಂಖ್ಯೆ ಇರ್ತದೆ ಅಲ್ಲಿ ಅಡಿಷನಲ್ ಚೀಫ್ ಕೊಟ್ಟಿರ್ತೀವಿ ಅಂತವು 10 ಕಡೆ ಇದಾವೆ. ಆ 10 ಜನ ಇದರಲ್ಲಿ ತಾವು ಕೂಡ ದೆನ್ ಒಂದು 10 ಮಾರ್ಗಗಳನ್ನ ಮಾಡ್ಕೊಂಡಿದ್ದೀವಿ ಪ್ರಶ್ನೆ ಪತ್ರಿಕೆಗಳನ್ನ ವಿತರಣೆ ಮಾಡ್ಲಿಕ್ಕೆ. 10 ಪ್ರಶ್ನೆ ಪತ್ರಿಕೆ ಮಾರ್ಗಾಧಿಕಾರಿಗಳಿಗೆ ನಾವು ಆದೇಶವನ್ನು ಕೂಡ ಕೊಟ್ಟಿದ್ದೀವಿ. ಇವು ಕೂಡ ಎಲ್ಲ SSLC ಬೋರ್ಡ್ ಇಂದ ಆದೇಶಗಳು ತಲುಪಿದಾವೆ. ಇನ್ನು SSLC ಪರೀಕ್ಷೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ 5 ಜಾಗೃತ ತಂಡಗಳಿದ್ದಾವೆ. ಫ್ಲೈಯಿಂಗ್ ಸ್ಕ್ವಾಡ್ ಅಂತೀವಿ. 2 ತಹಸೀಲ್ದಾರರ ನೇತೃತ್ವದಲ್ಲಿ 2 ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು, 1 ನನ್ನ ನೇತೃತ್ವದಲ್ಲಿ ಒಟ್ಟು 5. ಅಂದ್ರೆ ಬನಹಟ್ಟಿ ಕೈದು 1 ತಾಲೂಕಾ ಮತ್ತು ಜಮಖಂಡಿದು 1 ತಾಲೂಕು. ಅಂದ್ರೆ ಇಲ್ಲಿ ಒಬ್ಬರು ತಹಶೀಲ್ದಾರು, ಒಬ್ರು ಇಒ, ಅಲ್ಲಿ ಒಬ್ರು ತಹಶೀಲ್ದಾರು, ಒಬ್ರು ಇಒ, 4 ಮತ್ತು ಬಿಒ ಒಟ್ಟು 5 ಫ್ಲೈಯಿಂಗ್ ಸ್ಕ್ವಾಡ್. ದೆನ್ ಸಿಟಿಂಗ್ ಸ್ಕ್ವಾಡ್ 10 ಜನ ಇರ್ತಾರೆ. ಇದೆಲ್ಲ ಸ್ಕ್ವಾಡ್ಗಳ ಜೊತೆಗೆ ಸರ್ ಈಗ ವೆಬ್ಕಾಸ್ಟಿಂಗ್ ಸಿಸ್ಟಮ್ ಇದೆ. ವೆಬ್ಕಾಸ್ಟಿಂಗ್ ಸಿಸ್ಟಮ್ ಪ್ರತಿ ರೂಮಿಗೂ ಕೂಡ ವೆಬ್ಕಾಸ್ಟಿಂಗ್ ಕ್ಯಾಮ್ರಾಗಳಿದಾವೆ. ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಜಿಲ್ಲಾ ಹಂತದಲ್ಲಿ ಮೊನ್ನೆ ಜಿಲ್ಲಾ ಪಂಚಾಯತ್ CO ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ರಚನೆ ಇದೆ. ಆ ತಂಡದಲ್ಲಿ ಬೇರೆ ಇಲಾಖೆ ಅಧಿಕಾರಿಗಳನ್ನ, ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಸುಮಾರು 15 ಕ್ಯಾಮೆರಾಗಳಿಗೆ ಒಬ್ಬ ಮೇಲುಸ್ತುವಾರಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಉದಯ್ ಹೊಸ್ಮನಿಗೆ MM ನ್ಯೂಸ್ ಜಮಖಂಡಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।